ಆರ್ಜಿಎಂ ಕನ್ಸ್ಟ್ರಕ್ಷನ್ ವತಿಯಿಂದ ಸಿಕಾ ಅನುಭವ ಮತ್ತು ತರಬೇತಿ ಕೇಂದ್ರವನ್ನು ಮಂಡ್ಯ ಜಿಲ್ಲೆಯಲ್ಲಿ ಪರಿಚಯಿಸಿದ್ದು ಮೈಸೂರು ಜಿಲ್ಲೆಗೆ ವಿಸ್ತರಿಸಲಿದೆ ಎಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಜೆಆರ್ ಮಯೂರಗೌಡ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಜಿಎಂ ಸ್ವಿಟ್ಜರ್ಲೆಂಡ್ನ 110 ವರ್ಷಗಳ ಇತಿಹಾಸ ಇರುವ ರಾಸಾಯನಿಕ ಉತ್ಪನ್ನ ಸಂಸ್ಥೆಯಾಗಿದೆ. ಸಿಕಾ ಅನುಭವ ಮತ್ತು ತರಬೇತಿ ಕೇಂದ್ರವನ್ನು ಆಗಸ್ಟ್ 19ರಂದು ಬೆಳಗ್ಗೆ 9 ಗಂಟೆಗೆ ಮೈಸೂರಿನ ಡಿ ಸುಭಯ್ಯ ರಸ್ತೆಯಲ್ಲಿ ಉದ್ಘಾಟಿಸಲಾಗುವುದು ಎಂದರು. ಸಿಕಾ ಸಂಸ್ಥೆಯು ಕಟ್ಟಡದ ಅಡಿಪಾಯದಿಂದ ಚಾವಣಿಯವರೆಗೆ ಸಂಪೂರ್ಣ ಜಲನಿರೋಧಕ ಪರಿಹಾರ ಒದಗಿಸುವ ಸಂಸ್ಥೆಯಾಗಿದೆ. ಮಾನವನ ದೇಹ ಮುಖ್ಯವಾದ ರೋಗ ನಿರೋಧಕ ಶಕ್ತಿ ಒದಗಿಸುವ ಮಾತ್ರೆಯಂತೆ ಕಟ್ಟಡಕ್ಕೆ ತೊಂದರೆಯಾಗದಿರಲು ಬೇಕಾದ ರಾಸಾಯನಿಕವನ್ನು ಒದಗಿಸುತ್ತದೆ ಎಂದು ಹೇಳಿದರು. ಮೈಸೂರು ಮತ್ತು ಮಂಡ್ಯ ನಗರಗಳು ಬೆಳೆಯುತ್ತಿರುವ ನಗರಗಳಾಗಿವೆ. ಈ ನಗರಗಳ ಅಭಿವೃದ್ಧಿಗೆ ಕೊಡುಗೆ ನೀಡುವ ಸಲುವಾಗಿ ಸಿಕಾ ಸಂಸ್ಥೆಯನ್ನು ಆರಂಭಿಸಲಾಗುತ್ತಿದ್ದು, ಮೈಸೂರಿನಲ್ಲಿ ಆರಂಭಿಸಲಾಗುವ ನೂತನ ಘಟಕವನ್ನು ಮಾಜಿ ಶಾಸಕ ಸಾರಾ ಮಹೇಶ್ ಉದ್ಘಾಟಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ನಿರ್ಮಾಣವಾಗಿರುವ ಕಟ್ಟಡಗಳಲ್ಲಿ ನೀರಿನ ಸೋರಿಕೆಯ ಮೂಲವನ್ನು ಕಂಡುಹಿಡಿಯಲು ಥರ್ಮಲ್ ಇಮೇಜಿಂಗ್ ಕ್ಯಾಮೆರಾ ಉಪಕರಣದ ವ್ಯವಸ್ಥೆಯನ್ನು ಆರ್ಜಿಎಂ ಸಂಸ್ಥೆ ಒದಗಿಸುತ್ತಿದೆ. ಹಿಂದೆ ಈ ವ್ಯವಸ್ಥೆಗೆ 15,000 ರೂಗಳಷ್ಟು ವ್ಯಯಿಸಬೇಕಿತ್ತು. ಈಗ 2,000 ರೂಗಳಿಗೆ ಆರ್ಜಿಎಂ ಸಂಸ್ಥೆ ಒದಗಿಸುತ್ತಿದೆ ಎಂದು ತಿಳಿಸಿದರು. ನಾನು ಮೈಸೂರು ಕೂಡ ನಂದು ಜಾಬಲ್ಲಿ ಇದ್ದಿದ್ದರಿಂದ ಮೈಸೂರಲ್ಲಿ ಲಿಂಕ್ಸ್ ಇತ್ತು ನನಗೆ ತುಂಬ. ಸೊ ಮೈಸೂರಲ್ಲಿ ವರ್ಕ್ ಮಾಡ್ತಿದ್ದರಿಂದ ಮೈಸೂರು ಜನ ಅಂದರು, ಸರ್ ನೀವು ಯಾಕೆ ಮೈಸೂರಲ್ಲಿ ಒಂದು ಆಫೀಸ್ ಮಾಡಬಾರ್ದು ನೀವು ಅಂತೇಳಿ ಒಂದೊಂದು ನನ್ನ ಸ್ನೇಹಿತರುಗಳು ಒಂದಷ್ಟು ಸಲಹೆ ಕೊಟ್ಟರು. ಸೊ ಆಯಿತು ನೋಡೋಣ ಅಂಥೇಳಿ ಇವಾಗ 2025ರಲ್ಲಿ ನನಗೆ ಕಾಲ ಕೂಡು ಬಂತು. ಸರಿ, ಮೈಸೂರಲ್ಲಿ ಒಂದು ಆಫೀಸ್ನ ಪ್ರಾರಂಭಿಸ್ತಾ ಇದ್ದೀನಿ. ಡಿ ಸುಬ್ಬಯ್ಯ ರೋಡು, ಚಾಮರಾಜ ಮೊಹಲ, ಸಾರಾ ಮಹೇಶ್ ಅವರ ಮನೆ ಪಕ್ಕದಲ್ಲೇ ನನಗೊಂದು ಜಾಗ ಸಿಕ್ತು. ಸೊ ಇದನ್ನು ನಾಳಿದ್ದು 21 ಆಗಸ್ಟ್ 2025ರಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಸರ್. ಈ ಮೂಲಕ ಎಲ್ಲನೂ ನಿಮ್ಮನ್ನ ಕರಿತಾ ಇದ್ದೀನಿ, ಮೈಸೂರಿಗೆ ಬನ್ನಿ ದಯವಿಟ್ಟು. ಈಗ ಮೈಸೂರಲ್ಲೂ ಕೂಡ ಒಂದು ಗುಡ್ ಕ್ವಾಲಿಟಿ ವರ್ಕನ್ನು ಕೊಡಬೇಕು ಅಂಥೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಲೀಕೇಜ್ ಅಂತ ಅಂದರೆ, ಈಗ ನಾನು ಬರ್ತಾ ನಿಮ್ಮ ಪ್ರೆಸ್ ಕ್ಲಬ್ಬಲ್ಲೂ ನಾನು ನೋಡ್ಕೊಂಬಂದೆ, ಈ ರೋಡ್ ಪಕ್ಕದಲ್ಲೇ ಸ್ವಲ್ಪ ಡ್ಯಾಂಪ್ನೆಸ್ ಆಗಿ ಎಲ್ಲ ಸೀಪೇಜ್ ಫಾರ್ಮೇಷನ್ಸ್ ಕಾಣ್ತು. ಸೊ ನಾವೇನಂತೀವಿ, ಸಡನ್ನಾಗೆ ಕಣ್ಣಲ್ಲಿ ನೋಡಿದ ತಕ್ಷಣ ಹೇಳ್ಬಿಡ್ತೀವಿ, ಓಕೆ ಇದು ಮೋಸ್ಟ್ಲಿ ಹಿಂಗೆ ಇರ್ಬೋದು, ಈ ಥರ ಇರ್ಬೋದು ಅಂತ. ಸೋರ್ಸ್ ಆಫ್ ಎಲ್ಲಿಂದ ಬರ್ತಾ ಇದೆ ನೀರು ಅನ್ನೋದು ಕಂಡುಹಿಡಿಯೋದು ಭಾರಿ ಕಷ್ಟ. ಮೆಡಿಕಲ್ ಫೀಲ್ಡಲ್ಲಾದರೆ ಬ್ಲಡ್ ಟೆಸ್ಟ್ ಮಾಡ್ಬಿಟ್ಟು ಹೇಳ್ತಾರೆ, ನಿನ್ಗೆ ಇದೇ ಕಾಯಿಲೆ ಇದೆ ಕಣಪ್ಪ ಅಂತೇಳಿ ಅದಕ್ಕೆ ಕರೆಕ್ಟ್ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಸಿವಿಲ್ ಫೀಲ್ಡಲ್ಲಿ ಹಂಗಾಗಲ್ಲ. ನಾವು ಏನೇ ಒಂದು ಸಿವಿಲಲ್ಲಿ ಚೆಕ್ ಮಾಡಬೇಕಾದ್ರೂ ಅದಕ್ಕೊಂದು ಪ್ಯಾರಾಮೀಟರ್ಸ್ ಇರ್ತದೆ. ಇಂಜಿನಿಯರಿಂಗ್ ಕಾಲೇಜ್ ಬೇಕು, ಅದಕ್ಕೊಂದು ಸಂಸ್ಥೆಯಲ್ಲಿ ಅಲ್ಲಿರೋ ಎಕ್ವಿಪ್ಮೆಂಟ್ಸ್ಗಳನ್ನ ಯೂಸ್ ಮಾಡಿ ನಾವು ಮಾಡಬೇಕಾಗ್ತದೆ. ಸೊ ಅದೆಲ್ಲ ಮಾಡಿ ರಿಪೋರ್ಟ್ ತೆಗೆದು ಎಲ್ಲ ಮಾಡ್ತೀನಿ ಅಂದರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಸೊ ನಾನೇನು ಯೋಚನೆ ಮಾಡಿದೆ, ಒಂದು ಡಿವೈಸ್ನ ಬೈ ಮಾಡಬೇಕು ಅಂಥೇಳಿ ಚೈನಾಯಿಂದ ಐ ಪರ್ಚೇಸ್ಡ್ ಒಂದು ಡಿವೈಸ್. ಇದು ಬಂದು ಥರ್ಮಲ್ ಇಮೇಜಿಂಗ್ ಕ್ಯಾಮ್ರಾ ಅಂತ ಹೇಳ್ತದೆ ಈ ಡಿವೈಸ್. ಸೊ ನನಗೆ ಎಲ್ಲಿ ಲೀಕೇಜ್ ಆಗ್ತಾ ಇದೆ, ಯಾವ ಸರೌಂಡಿಂಗಲ್ಲಿ ಟ್ಯಾಕಲ್ ಆಗುತ್ತೆ ಅನ್ನೋದು ಇದು ಕವರ್ ಮಾಡುತ್ತೆ, ಅದು ಸ್ಕ್ಯಾನ್ ಮಾಡ್ಕೊಳ್ಳುತ್ತೆ ಈ ಡಿವೈಸು. ಸೊ ಇದು ಸ್ಕ್ಯಾನ್ ಮಾಡಿದ ನಂತರ ನಾನು ಜನಕ್ಕೆ ಆ್ಯಕ್ಯುರೇಸಿ ರಿಪೋರ್ಟಿಂಗ್ ಕೊಡ್ಬೋದು. ಈಗ ಸುಮ್ಮನೆ ಕಣ್ಣ ಹಲ್ಟಲ್ಲಿ ಹೇಳ್ಬಿಟ್ಟು ಇಲ್ಲಿದೆ ಸರ್ ಇಷ್ಟು ಮಾಡಿ ಅಂತಂತ ಮತ್ತೆ ಅದೇ ಜಾಗದಲ್ಲೇ ಲೀಕೇಜ್ ಬಂತು ಅಂದರೆ ಹೆಂಗೆ ಫೈಂಡ್ ಮಾಡ್ತೀರಾ, ಮಾಡೋಕ್ಕಾಗಲ್ಲ. ಬಟ್ ಇದು ಆ್ಯಕ್ಯುರೇಟಿ ಕೊಡುತ್ತೆ. ಅಂದರೆ ಆ್ಯಕ್ಯುರೇಟ್ 100 ಕೊಡಲ್ಲ, 90% ಆ್ಯಕ್ಯುರೇಸಿ ಇದ್ದೇ ಇರುತ್ತೆ. ಬಿಕಾಸ್ ದಿಸ್ ಇಸ್ ಅ ಡಿವೈಸ್. ಈ ಡಿವೈಸ್ ರಿಪೋರ್ಟ್ ಅನಾಲಿಸಿಸ್ ಪ್ರಕಾರ ಈಗ ಮಂಡ್ಯದಲ್ಲಿ ಪ್ರಥಮ ಬಾರಿಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ, ಮೈಸೂರಿಗೂ ಕೂಡ ಇದು ಫಸ್ಟ್ ಟೈಮ್. ಇದು ಡಿವೈಸ್ ಇದ್ದಿದ್ದು ಬೆಂಗಳೂರಲ್ಲಿ ಮಾತ್ರ. ಬೆಂಗಳೂರಿಂದ ಮಂಡ್ಯ ಆಗಲಿ ಮೈಸೂರಿಗಾಗಲಿ ಎಕ್ಸ್ಪರ್ಟೈಸ್ ಕನ್ಸಲ್ಟೇಷನ್ ಕೊಡ್ತೀನಿ ಅಂದರೆ ದೇ ವಿಲ್ ಮಿನಿಮಮ್ ಚಾರ್ಜ್ 15,000 ಈ ಒಂದು ಡಿವೈಸ್ ಎತ್ಕೊಂಬರ್ಲಿಕ್ಕೆ. ನಾನು ಯೋಚನೆ ಮಾಡಿದೆ, 15,000 ಅವರು ಎಲ್ಲರಿಗೂ ಬೇರ್ ಮಾಡೋ ಶಕ್ತಿ ಇರೋದಿಲ್ಲ. ಸೊ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಈಗ. ಸೊ ನಾನೀಗ ಮಂಡ್ಯ ಮತ್ತು ಮೈಸೂರಲ್ಲಿ 1999 ರೂಪಾಯಿಗೆ ನಾನು ಈ ಸ್ಕೀಮ್ನ ಕೊಡ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಇದನ್ನು ಯೂಸ್ ಮಾಡಿ ರಿಪೋರ್ಟ್ ತೊಗೊಂಡು ಅದಕ್ಕೆ ಏನು ಬೇಕೋ ಆ ಟೆಕ್ನಿಕಲ್ ಅಪ್ಲಿಕೇಶನ್ಸ್ ಮಾಡಿದ್ರೆ ಸಾಕು, ರಿಸಲ್ಟ್ ವಿಲ್ ಬಿ 100% ಬರುತ್ತೆ ಅಂಥೇಳಿ. ಗೋಷ್ಠಿಯಲ್ಲಿ ಸಹ ಸಂಸ್ಥಾಪಕಿ ಕುಮುದ, ನೇಗಿಲು ಯೋಗಿ ಸೇವಾ ಸಂಸ್ಥೆಯ ಅಧ್ಯಕ್ಷ ಎಸಿ ರಮೇಶ್ ಇದ್ದರು.